ಹಲೋ ಎಲ್ಲರಿಗೂ ನಮಸ್ಕಾರ. ಕ್ರೇಜಿ ಕನಸು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಡಲೆಕಾಳು ಮೊಳಕೆ ಮಸಾಲ ಪಕೋಡ ಮಾಡ್ತಾಯಿದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ. ನಾನು 150 ಗ್ರಾಮ್ ಕಡಲೆಕಾಳನ್ನ ಮೊಳಕೆ ಕಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಡಲೆಕಾಳನ್ನ ನಾನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಕಡಲೆಕಾಳು ಜೊತೆಗೆ ನಾನು ಸ್ವಲ್ಪ ಮಸಾಲ ಸೇರಿಸ್ಕೊಳ್ತೇನೆ. ಒಂದು ಅರ್ಧ ಇಂಚು ಶುಂಠಿ, ಒಂದೆರಡು ಮೆಣಸಿನ್ಕಾಯಿ, ಒಂದು 10 ಕರಿಬೇವು ಎಲೆ, ಜೊತೆಗೆ ಸ್ವಲ್ಪ ಮಸಾಲ ಪೌಡರು ಹಾಕ್ಕೊಳ್ತೇನೆ. ಯಾಕೆಂದರೆ ಹಸಿ ಕಡಲೆಕಾಳು ಆಗಿರೋದ್ರಿಂದ ಅದು ರುಬ್ಬಿದಾಗ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. 1 ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆ ಹಿಂಗೆ ಹಾಕ್ಕೊಳ್ತೇನೆ. ರುಚಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತೇನೆ, ಚೆನ್ನಾಗಿರುತ್ತೆ ರುಚಿ ಅಂತ. ಇದಿಷ್ಟನ್ನು ನಾನು ಇವಾಗ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಕಪ್ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು, ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕಡಲೆಕಾಳು ಮೊಳಕೆ ಕಟ್ಟಿರೋ ಹಿಟ್ಟಾಗಿರೋದ್ರಿಂದ ತುಂಬ ರುಚಿಯಾಗಿ ಅನಿಸುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಏನು ಮಸಾಲೆ ಇವಾಗ ಹಾಕ್ಕೊಳ್ಬೇಕಾಗಿಲ್ಲ, ಆಲ್ರೆಡಿ ನಾವೆಲ್ಲ ಹಾಕ್ಕೊಂಡಿರೋದ್ರಿಂದ. ಈಗ ರುಚಿಗೆ ಸಾಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಡಲೆಕಾಳು ಹಿಟ್ಟು ಮತ್ತು ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸಿದ್ಮೇಲೆ ಇದು ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂತ ನಾನು 2 ಸ್ಪೂನು ಕಡಲೆ ಹಿಟ್ಟು ಮತ್ತು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಅದು ವಿಡಿಯೋ ಸೆಂಟ್ರಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಇನ್ನೊಂದು ಒಲೆ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ಎಣ್ಣೆ ಕಾಯ್ದಿದೆ. ಇವಾಗ ಮಾಮೂಲಿ ಬೋಂಡ ಥರನಾದರೂ ಹಾಕ್ಕೋಬೋದು, ಅಥವಾ ನೀಟಾಗಿ ಉಂಡೆ ಮಾಡಿ ಆದರೂ ಹಾಕ್ಕೋಬೋದು. ನಾನು ನೀಟಾಗಿ ಉಂಡೆ ಮಾಡಿ ಹಾಕ್ತಾಯಿದ್ದೇನೆ. ಸ್ವಲ್ಪ ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ತುಂಬ ಹೈ ಫ್ಲೇಮ್ ಆದರೆ ಬೇಗ ಮೇಲ್ಗಡೆ ಕಪ್ಪಗಾಗಿ ಒಳಗಡೆ ಬೆಂದಿರೋದಿಲ್ಲ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೇನೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಸಾಲ ಎಲ್ಲ ಹಾಕಿರೋದ್ರಿಂದ. ಮತ್ತು ಮಕ್ಕಳಿಗೆ ನಾವು ಸೊಪ್ಪನ್ನು ಹಾಗೆ ಸಾಂಬಾರು ಪಲ್ಯನೋ ಏನಾದ್ರು ಮಾಡಿಕೊಟ್ರೆ ಅವ್ರು ತಿನ್ನೋದಕ್ಕೆ ಕಿರಿಕ್ ಮಾಡ್ತಾರೆ. ಆದರೆ ಇವಾಗ ಆರಾಮಾಗಿ ತಿನ್ಕೊಳ್ತಾರೆ. ಪಕೋಡ ಥರ ಇರುತ್ತಲ್ಲ ಅದು, ಮತ್ತು ರುಚಿಯಾಗಿರುತ್ತೆ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಆಗಿದೆ. ಇವಾಗ ಚೆನ್ನಾಗಿ ಅನಿಸ್ತಾ ಇದೆ. ತುಂಬ ರುಚಿಯಾಗಿರುತ್ತೆ. ನೋಡಿ ಈ ಥರ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಕ್ರಿಸ್ಪಿಯಾಗೂ ಕೂಡ, ಮೇಲೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ನಾನು ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇದು ನನ್ನ ಮೊದಲನೇ ವಿಡಿಯೋ. ನಾನು ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ ಅನಿಸುತ್ತೆ. ನನಗೆ ವಿಡಿಯೋ ಮಾಡೋರು ಯಾರೂ ಇಲ್ಲ, ನಾನು ಒಬ್ಬಳೇ ಮಾಡಿಕೊಂಡು ಹಾಕಬೇಕು. ಹಾಗಾಗಿ ಕಷ್ಟ ಆಗ್ತಿದೆ. ಆದರೂ ಮಾಡಬೇಕು ಅನ್ನೋ ಆಸೆಯಿಂದ ಮಾಡಿದ್ದೀನಿ. ವಾಯ್ಸ್ ಕೊಡೋದು ಕೂಡ ಭಯನೇ ಅನ್ನಿಸ್ತಾ ಇತ್ತು. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಅನಿಸುತ್ತೆ. ಮತ್ತು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಬೇರೆ ವಿಡಿಯೋ ಹಾಕಿದ್ರೆ ಬರುತ್ತೆ. ನೋಡಿ ಇವಾಗ ಎಷ್ಟು ಮೇಲ್ಗಡೆ ಕ್ರಿಸ್ಪಿಯಾಗಿದೆ, ಒಳಗಡೆ ಎಷ್ಟು ಮೆತ್ತಗಾಗಿದೆ. ಇಸ್ಕಿದ್ರೆ ಎಷ್ಟು ಚೆನ್ನಾಗಿ ಒಳಗೋಗ್ತಾ ಇದೆ. ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ.
ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.